ಅಲ್ಲಿ ಕಾಂಗ್ರೆಸ್ ನಾಯಕರು ಮಾಡಿರುವಂತಹ ಮಹಾ ಪ್ರಮಾದ ಅಂತಾನೆ ಹೇಳ್ಬೋದು. ಯಾಕಂತ ಹೇಳಿದ್ರೆ ಕಂಪ್ಲೀಟ್ ಆಗಿ ಸಪೋರ್ಟ್ ಮಾಡಿರುವಂತದ್ದು ವಕ್ಫ್ ಬೋರ್ಡ್ಗೆ. ಯಾಕಂತ ಹೇಳಿದ್ರೆ ವಕ್ಫ್ ಬೋರ್ಡ್ ನಿಲುವು ಯಾವ ರೀತಿ ಆಗಿದೆ ಅಂತ ಹೇಳಿದ್ರೆ ಕಂಡಲ್ಲ ಜಾಗಕ್ಕೆ ಇವರು ಹೋಗಿ ಒಂದು ಬೋರ್ಡ್ ಅನ್ನ ಹಾಕ್ಬಿಟ್ರೆ ಅದು ಕಂಪ್ಲೀಟ್ ಆಗಿ ವಕ್ಫ್ ಬೋರ್ಡ್ಗೆ ಸೇರುತ್ತೆ. ಅದನ್ನ ಯಾರು ಪ್ರಶ್ನೆ ಮಾಡುವಂಗಿಲ್ಲ. ಸೊ ಅದು ಯಾರನ್ನು ಕೂಡ ಸುಪ್ರೀಂ ಕೋರ್ಟ್ಗೆ ಹೋಗಂಗಿಲ್ಲ ಅಥವಾ ಸರ್ಕಾರದಲ್ಲಿ ಯಾವ ನಾಯಕರು ಕೂಡ ಅದನ್ನು ಪ್ರಶ್ನೆ ಮಾಡಂಗಿಲ್ಲ. ಆದ್ರೆ ಈಗ ಏನಾಗ್ತಿದೆ ಅಂತ ಹೇಳಿದ್ರೆ ಅದರಲ್ಲಿ ಸರ್ಕಾರದ ಅಂದ್ರೆ ಜಿಲ್ಲಾಡಳಿತ ಇರುತ್ತೆ, ಅಂದ್ರೆ ಡಿಸಿಗಿಂತನೂ ಮೇಲ್ ಒಂದು ಅಧಿಕಾರಿಯನ್ನ ನೇಮಕ ಮಾಡ್ತಾರೆ. ಈ ಹಿಂದೆ ಅದರಲ್ಲಿ ಕೇವಲ ಮುಸ್ಲಿಂ ಮುಖಂಡರು ಮಾತ್ರ ಇರ್ತಾ ಇದ್ರು ವಕ್ಫ್ ಬೋರ್ಡ್ ಅಲ್ಲಿ. ಆದ್ರೆ ಈಗ ಹಾಗಲ್ಲ, ಸರ್ಕಾರದ ಒಬ್ರು ಪ್ರತಿನಿಧಿ ಇರ್ತಾರೆ, ಅದರಲ್ಲಿ ಮಿನಿಸ್ಟರ್ ಕೂಡ ಅದರಲ್ಲಿ ಆಡ್ ಆಗಿರ್ತಾರೆ. ಅದು ಯಾವುದೇ ಧರ್ಮದವರು, ಜೈನ ಅಥವಾ ಕ್ರಿಶ್ಚಿಯನ್ನು ಅಥವಾ ಬೇರೆ ಯಾವ್ದವರು ಅದರಲ್ಲಿ ವಕ್ಫ್ ಬೋರ್ಡ್ ಆಡಳಿತ ಮಂಡಳಿ ಇದರಲ್ಲೂ ಕೂಡ ಅವರು ಇರ್ತಾರೆ. ಇನ್ನೊಂದ್ ಕಡೆಯಲ್ಲಿ ಈ ವಕ್ಫ್ ಬೋರ್ಡ್ ಅಲ್ಲಿ ಈಗ ಏನ್ ಇದ್ದಿದಲ್ವಾ, ಅವ್ರೇನಾದ್ರೂ ದಾನ ಮಾಡೋದಿದ್ರೆ ಕೆಲವರೆಲ್ಲ ಈಗ ವಕ್ಫ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಭಾವಕ್ಕೆ ಒಳಗಾಗಿ ಇಲ್ಲ ನಾನು ದಾನ ಮಾಡಿಬಿಡ್ತೀನಿ, ವಕ್ಫ್ಗೆ ಹಾಕಿ ಬಿಡ್ತೀನಿ ಆಸ್ತಿ ಅಂತ ಹೇಳಿದ್ರೆ ಅದು ಮಾಡೋಕ್ಕಾಗೋದಿಲ್ಲ. 5 ವರ್ಷ ಅವರು ಮುಸ್ಲಿಂ ಧರ್ಮದಲ್ಲಿ ಇದ್ದು ಆ ಜಾಗವನ್ನ ಅನುಭವಿಸಿ ಈಗ ಇನ್ನೊಂದಲ್ಲಿಗೆ ಇನ್ಕ್ಲೂಡ್ ಮಾಡಿದ್ರು. ಅವರ ಹೆಂಡತಿ ಒಪ್ಪಿಗೆ ಕೂಡ ಬೇಕಾಗತ್ತೆ. ಯಾಕಂತ ಹೇಳಿದ್ರೆ ಹೆಣ್ಣು ಅಬಲೆಯಲ್ಲ ಸಬಲೆಯಲ್ಲ ಈ ತರದಲ್ಲಿ. ನಾಳೆ ಅವ್ರನ್ನ ಏಕಾಂಗಿಯಾಗಿ ಬಿಟ್ಟು ಹಾಕೊಂಡ್ಬಿಟ್ಟು ಇವ್ ಜಾಗ ತೆಗೆದು ವಫ್ಗೆ ಬಿಟ್ಟು ಹಾಕೊಂಡ್ಬಿಟ್ಟು ಇವನು ಆರಾಮಾಗಿ ಇದ್ ಬಿಡ್ತಾನೆ. ಆದ್ರೆ ಅದೆಲ್ಲಕ್ಕೂ ಕೂಡ ಈಗ ಕಡಿವಾಣ ಬೀರ್ತಾ ಇದೆ. ಅವರ ಹೆಂಡತಿ ಒಪ್ಪಿಗೆ ಕೂಡ ಬೇಕಾಗತ್ತೆ. ಈಗ ಇಲ್ಲಿ ಬಹಳ ಪ್ರಮುಖವಾಗಿ ಇರ್ತಾ ಇರುವಂತ ಅಂಶ ಅಂತ ಹೇಳಿದ್ರೆ ಯಾವ್ಯಾವ್ದೋ ಜಾಗ ಈಗಾಗಲೇ ನೀವು ನೋಡ್ತಾ ಇದ್ವಿ ವಿಜಯಪುರದಲ್ಲಿ ಎಷ್ಟೋ ಜನರು ರೈತರು ಅವರು ಭೂಮಿಯನ್ನ ವಕ್ಫ್ ಬೋರ್ಡ್ ಸ್ವಾಧೀನಪಡಿಸ್ಕೊಳ್ತಾ ಇರುವಂತದ್ದು. ಅದೇ ನಾವು ತಮಿಳುನಾಡಲ್ಲಿ ನೋಡಿದ್ವಿ 6,000 ವಕ್ಫ್ ಬೋರ್ಡಿಗೆ ಇವ್ರು ನೇಮಕ ಮಾಡಿದ್ರು. ಅಂದ್ರೆ ಆ ಭೂಮಿನ ವಶಪಡಿಸಿಕೊಳ್ಳುವಂತ ನಿಟ್ಟಿನಲ್ಲಿ 3,000 ಅದರಲ್ಲಿ ಸಿಕ್ಬಿಡ್ತು. ಆದ್ರೆ ಇನ್ 3,000 ಬ್ಯಾಲೆನ್ಸ್ ಇದೆ, ಅಂದ್ರೆ ದಾಖಲೆ ಇಲ್ಲ. ಸೊ ದಾಖಲೆಗಳನ್ನ ಎಲ್ಲವೂ ಕೂಡ ರೆಡಿ ಮಾಡಿ ಕೊಡ್ಬೇಕು. ಅದು 6 ಮಂತ್ ಒಳಗೆ ಇವರು ದಾಖಲೆಗಳನ್ನ ಸಬ್ಮಿಟ್ ಮಾಡಬೇಕಾಗತ್ತೆ. 6 ಮಂತ್ ಒಳಗೆ ಸಬ್ಮಿಟ್ ಮಾಡದೆ ಹೋದ್ರೆ ದಾಖಲೆಗಳನ್ನ ಅದು ವಾಪಸ್ ನೋಡಿ 6 ತಿಂಗಳೊಳಗೆ ಸಬ್ಮಿಟ್ ಮಾಡದೆ ಹೋದ್ರೆ ಆ ದಾಖಲೆಗಳು ವಾಪಸ್ ಸರ್ಕಾರಕ್ಕೆ ಹೋಗುತ್ತೆ. ಅಂದ್ರೆ ಈ ಹಿಂದೆ ಇರೋ ಕಾನೂನು ಯಾವ ರೀತಿ ಆಗಿದೆ ಅಂತ ಹೇಳಿದ್ರೆ ವಕ್ಫ್ ಬೋರ್ಡ್ ಇಂದು ಯಾವ ಆಸ್ತಿಗೆ ಬೇಕಾದ್ರೂ ಇವರು ಅಲ್ಲಿ ಹೋಗಿ ವಕ್ಫ್ ಬೋರ್ಡ್ ಆಸ್ತಿ ಅಂತ ಹೇಳಿದ್ರೆ ಅದನ್ನ ಯಾರು ಕೇಳೋಕ್ ಬರಂಗಿಲ್ಲ. ಸುಪ್ರೀಂ ಕೋರ್ಟ್ಗೆ ಹೋದ್ರು ಕೇಳೋಕ್ ಆಗೋದಿಲ್ಲ. ಆದ್ರೆ ಸರ್ಕಾರದ ಮಟ್ಟದಲ್ಲೂ ಅದನ್ನ ಪ್ರಶ್ನೆ ಮಾಡೋಕ್ ಆಗೋದಿಲ್ಲ. ಆದ್ರೆ ಈಗ ಹಾಗಲ್ಲ. ಅಲ್ಲಿ ಹಾಕಿದ್ರೆ ಡಿಸಿ ಅದಕ್ಕೆ ಮನ್ನಣೆ ಕೊಡಬೇಕಾಗತ್ತೆ, ಕುಲಂಕುಷವಾಗಿ ಅದನ್ನು ವಿಚಾರಣೆ ನಡೆಸಬೇಕಾಗತ್ತೆ. ಓಕೆ ಫೈನ್, ಡಿಸಿ ಅವರು ಓಕೆ ಅಂದ್ಬಿಟ್ರು ಅದು ವಕ್ಫ್ ಬೋರ್ಡ್ ಅಂತ ಹೇಳಿದ್ರೆ ಅದನ್ನ ಮತ್ತೆ ಕೋರ್ಟಿಗೆ ಹೋಗಬಹುದು. ಆ ಒಂದು ಅಧಿಕಾರ ಕೂಡ ಈಗ ವಕ್ಫ್ ಬೋರ್ಡ್ ಅಲ್ಲಿ ಸಿಗ್ತಾ ಇರುವಂತದ್ದು. ಜೊತೆಗೆ ಲೋಕಸಭೆಯಲ್ಲಿ ಜಯ ಸಿಕ್ಕಿದೆ, ಹುದ್ದೆ ಪಾಸ್ ಆಗಿದೆ. ಕೆಲವೇ ಕ್ಷಣಗಳಲ್ಲಿ ಸ್ಪೀಕರ್ ಅಧಿಕೃತವಾದಂತಹ ಘೋಷಣೆಯನ್ನ ಮಾಡ್ತಾರೆ. ಲೋಕಸಭೆಯಲ್ಲಿ ಇನ್ನು ಕೆಲವೇ ಕ್ಷಣಗಳಲ್ಲಿ ಅಧಿಕೃತವಾದಂತಹ ಘೋಷಣೆ ಮಾಡಬೇಕು. ಅದೊಂದಕ್ಕೆ ಮಾತ್ರ ಎಲ್ಲರೂ ಕೂಡ ವೇಟ್ ಮಾಡ್ತಿದ್ದಾರೆ. 226 ಬಿಲ್ ಪರ ವೋಟ್ ಅನ್ನ ಮಾಡಿದ್ರೆ 163 ಜನ ಬಿಲ್ ವಿರುದ್ಧವಾಗಿ ವೋಟಿಂಗ್ ಅನ್ನ ಮಾಡಿದ್ದಾರೆ. ಅಂದ್ರೆ ಇರುವಂತಹ ಸದಸ್ಯರಲ್ಲಿ ಎಷ್ಟು ಜನ ಗೈರಾಗಿದ್ರು ನೋಡಿ, ಎಷ್ಟು ಜನ ವೋಟ್ ಅನ್ನ ಮಾಡಿದ್ದಾರೆ ಅಂತೇಳಿ. ಇರುವಂತಹ ಸದಸ್ಯರ ಸಂಖ್ಯೆಗೆ ಹೋಲಿಸಿದ್ರೆ ಅಲ್ಲಿ ಒಬ್ಬರೇ ಗೈರಾಗಿದ್ದು, ಇರುವಂತಹ ಅಷ್ಟು ಸದಸ್ಯರಲ್ಲಿ. ರಾಹುಲ್ ಗಾಂಧಿ ಅವರು ಬಂದಿರಲಿಲ್ಲ, ಪ್ರಿಯಾಂಕಾ ಗಾಂಧಿ ಅವರು ಬಂದಿರಲಿಲ್ಲ, ತುಂಬಾ ಜನ ಅಲ್ಲಿ ಗೈರಾಗಿದ್ರು. ಬಹಳ ಕುತೂಹಲ ಇತ್ತು ಏನಾಗುತ್ತೆ ಇವತ್ತು. ಆದ್ರೂ ಓವೈಸಿ ಅವರು ಅದನ್ನ ಕರಡು ಪ್ರತಿಯನ್ನ ಹರಿಯುವ ಮೂಲಕ ಆಕ್ರೋಶವನ್ನ ಹೊರ ಹಾಕ್ತಾರೆ. ಇನ್ನೂರ 26 ಜನ ಬಿಲ್ ಪರ ಓಕೆ ಮಾಡಿರೋದು. ಸಾಕಷ್ಟು ಪರ ವಿರೋಧದ ಚರ್ಚೆಗಳಿಗೆ ಅವಕಾಶವನ್ನ ಕೂಡ ಮಾಡಿಕೊಡಲಾಗಿತ್ತು.
ನೋಡಿ, ಅಂದ್ರೆ ಅಲ್ಲಿ ಸದನದಲ್ಲಿದ್ದಂತ ಸದಸ್ಯರ ಪೈಕಿ ವೋಟ್ ಮಾಡದೆ ಅಂತರವನ್ನ ಕಾಪಾಡಿಕೊಂಡಿದ್ರು. ಇನ್ನೂರ 26 ಜನ ವೋಟ್ ಮಾಡಿದ್ರೆ 163 ಜನ ವೋಟ್ ಮಾಡಿಲ್ಲ. ಅಂದ್ರೆ ಸಾರಿ, ಅದನ್ನ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ಅದೆಲ್ಲವೂ ಕೂಡ ದಾಖಲೆಗಳಾಗಬೇಕು. ಲೋಕಸಭೆಯಲ್ಲಿ ಬಿಲ್ ಪಾಸ್ ಮಾಡೋದು ಅಂತಂದ್ರೆ ಅದು ಇಂಥ ಒಂದು ರಾಷ್ಟ್ರವೇ ತಿರುಗಿ ನೋಡ್ತಾ ಇರುವಂತಹ ಬಿಲ್ ಇದು. ಏನಾಗುತ್ತೆ ಅಂತೇಳಿ ಅಂತ ಒಂದು ಬಿಲ್ ಅನ್ನ ಪಾಸ್ ಮಾಡ್ಬೇಕಾದ್ರೆ ಕೆಲವೊಮ್ಮೆ ಅಳೆದು ತೂಗಿ ದಾಖಲೆಗಳ ಸಮೇತವಾಗಿ ಅದೆಲ್ಲವನ್ನು ಕೂಡ ಕ್ಲೀನ್ ಆಗಿ ಇಂಪ್ಲಿಮೆಂಟ್ ಮಾಡಬೇಕು. ಹಾಗಾಗಿ ಈಗ ಕೆಲವೇ ಕ್ಷಣಗಳಲ್ಲಿ ಸ್ಪೀಕರ್ ಅದನ್ನ ಅಧಿಕೃತವಾಗಿ ಘೋಷಣೆಯನ್ನ ಮಾಡ್ತಾರೆ. ಎಲ್ಲರೂ ಕೂಡ ಅದಕ್ಕೋಸ್ಕರ ಕಾದು ಕುಳಿತಿದ್ದಾರೆ. ನೋಡಿ, ಈಗ ಸಾಕಷ್ಟು ವಿಚಾರಗಳನ್ನ ಗಮನಿಸ್ತಾ ಇದ್ವಿ. ಚರ್ಚೆಗಳನ್ನ ಮಾಡಬೇಕಾದ್ರೆ ಬಿಜೆಪಿ ನಾಯಕರು ಈಗ ಈ ಒಂದು ಮಸೂದೆಯನ್ನ ತಿದ್ದುಪಡಿ ಮಾಡುವಲ್ಲಿ ಯಶಸ್ವಿ ಆಗ್ತಾರೆ ಅಂತಾನೆ ಹೇಳ್ಬೋದು. ಯಾಕಂತ ಹೇಳಿದ್ರೆ ಈಗಾಗಲೇ ಗಮನಿಸ್ತಾ ಇದ್ವಿ, ಒಂದ್ ಕಡೆ ಬಿಲ್ ಪರ 226 ಆದ್ರೆ ಬಿಲ್ ವಿರುದ್ಧ 163 ಆಗಿರುವಂತದ್ದು, ಅಲ್ಲಿ ಗೈರು ಒಂದಾಗಿರುವಂತದ್ದು. ಗಮನಿಸ್ತಾ ಇದ್ವಿ, ಒಂದ್ ಕಡೆ ವಕ್ಫ್ಗೆ ಸರ್ಜರಿ ಅಂತೂ ಸಕ್ಸಸ್ ಆಗ್ತಾ ಇರುವಂತದ್ದು ಈಗಾಗಲೇ ಗಮನಿಸ್ತಾ ಇದ್ವಿ. ಒಂದ್ ಕಡೆ ಕಡೆಲೆಲ್ಲ ಬೇಲಿ ಹಾಕ್ತಾ ಇದ್ದಾರೆ, ರೈತರ ಭೂಮಿಯನ್ನ ವಶಪಡಿಸಿಕೊಳ್ಳಲಾಗ್ತಾ ಇದೆ, ಸರ್ಕಾರಿ ಜಾಗವನ್ನ ಅಕ್ವೈರ್ ಮಾಡ್ತಾ ಇದ್ದಾರೆ. ಹಿಂದೆ ಅದನ್ನ ಯಾರು ಕೂಡ ಕೇಳುವಂಗಿಲ್ಲ, ಆದ್ರೆ ಈಗ ಕೇಳುವಂತದ್ದು ಆಗಿದೆ. ಸೊ ಇದು ಈಗ ಪ್ರಶ್ನಾರ್ಥಕ ಆಗ್ತಾ ಇರುವಂತದ್ದು. ಯಾಕಂತ ಹೇಳಿದ್ರೆ ಈಗಾಗಲೇ ಎಲ್ಲಿ ಬೇಕಾದ್ರೂ ಹೋಗಿ ವಕ್ಫ್ ಬೋರ್ಡ್, ಇದು ಬೋರ್ಡ್ ಎಲ್ಲ ಹಾಕ್ಬಿಟ್ರೆ ಮುಗಿದೋಯ್ತು, ಅದನ್ನ ಯಾರು ಪ್ರಶ್ನೆ ಹೋಗೋಕಿಲ್ಲ. ಸೊ ಈಗ ಹಾಗಲ್ಲ, ಅದಕ್ಕೆ ಜಿಲ್ಲಾಧಿಕಾರಿಯನ್ನು ಕೂಡ ನೇಮಕ ಮಾಡ್ತಾರೆ, ಅದರಲ್ಲಿ MP ಇರ್ತಾರೆ, ಸಚಿವರು ಇರ್ತಾರೆ. ಡೀಟೇಲ್ಸ್ ಈಗಾಗಲೇ ನಾವು ಕೊಡ್ತಾ ಇದ್ವಿ. ಜೊತೆಗೆ ಈಗ ಅಬ್ದುಲ್ ರಜಾಕ್ ಅವರಿದ್ದಾರೆ, ಮುಸ್ಲಿಂ ಮುಖಂಡರು. ಅಬ್ದುಲ್ ರಜಾಕ್ ಅವರೇ ನಮಸ್ಕಾರ. ನಮಸ್ಕಾರ ನಾಗೇಂದ್ರ. ಏನ್ ಹೇಳ್ತೀರಾ? ನಾನು ನಿಕೇಶ್ ಮಾತಾಡ್ತಿರೋದು. ನಿಕೇಶ್, ಗೊತ್ತಿತ್ತು ಇದೇನು ಹೊಸದಾಗಿ ಏನಿಲ್ಲ, ನಂಬರ್ಸ್ ಇದೆ ಅವ್ರ ಹತ್ರ, ಇದು ಬಿಲ್ ಪಾಸ್ ಆಗೇ ಆಗುತ್ತೆ ಅಂತ ಗೊತ್ತಿದ್ದು. ಬಿಲ್ ಪಾಸ್ ಆಗಿರ್ಲಿ ಪರವಾಗಿಲ್ಲ, ರಾಜ್ಯಸಭೆದಲ್ಲೂ ನಾಳೆ ಪಾಸ್ ಆಗುತ್ತೆ, ಅವ್ರ ಹತ್ರ ನಂಬರ್ಸ್ ಇದೆ, ಮೊದಲಿಂದಾನೇ ಗೊತ್ತಿತ್ತು, ತಿಳಿದಿರೋ ವಿಷಯ. ಇವಾಗ ಮುಂದಿನ ನಂಬರ್ ಇಲ್ಲಿ ಇರುತ್ತೆ, ಜುಡಿಷಿಯಲ್ ರಿವ್ಯೂಗೆ ಹಾಕ್ತಿವಿ, ನಾಳೆ ಸುಪ್ರೀಂ ಕೋರ್ಟ್ ಬಾಗಿಲು ತಗ್ತೀವಿ. ಈಗ ನೆಕ್ಸ್ಟ್ ನೀವು ಏನ್ ಮಾಡ್ತೀರಾ ಅಂತ? ಜುಡಿಷಿಯಲ್ ರಿವ್ಯೂಗೆ ಹಾಕ್ತಿವಿ, ಸುಪ್ರೀಂ ಕೋರ್ಟ್ ಬಾಗಿಲು ತಗ್ತೀವಿ. ಸುಪ್ರೀಂ ಕೋರ್ಟ್ ಬಾಗಿಲು ತಗ್ತೀವಿ. ಮೊದಲು ಇದನ್ನ ಸ್ಟಾಪ್ ಮಾಡಬೇಕು, ಇದು ಕಾನೂನು ಬಾಹಿರ ಆಗಿರುತ್ತೆ ಬಿಲ್. ಇದು ಹೇಗೆ ಕಾನೂನು ಬಾಹಿರ ಆಗುತ್ತೆ?